ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಉತ್ತರ ಕರ್ನಾಟಕ ಹಬ್ಬ ಜಾತ್ರೆಗಳಿಗೆ ಪ್ರಸಿದ್ಧವಾದ ತಾಣ. ಇಲ್ಲಿ ಜಾತಿ ಭೇದ ಮಾಡದೆ ಎಲ್ಲರೂ ಒಟ್ಟಾಗಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಸುತ್ತಾರೆ. ಇಲ್ಲಿನ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಜನಸಾಗರವೇ ಹರಿದು ಬರುತ್ತದೆ. ಹಾಗೇನೆ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಇಂದು ಮಹಾರಥೋತ್ಸವ ನಡೆಯಿತು. ಹಾಗಾದ್ರೆ ಹೇಗಿತ್ತು ಆ ಜಾತ್ರೆಯ ಝಲಕ್ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಒಂದೆಡೆ ವಿಜೃಂಭಣೆಯಿಂದ ರಥ ಎಳೆಯುತ್ತಿರುವ ಭಕ್ತಾದಿಗಳ ದೃಶ್ಯ, ಇನ್ನೊಂದೆಡೆ ರಥೋತ್ಸವವನ್ನು ಕಣ್ತುಂಬಿಕೊಳ್ಳುತ್ತಿರುವ ಭಕ್ತರ ದೃಶ್ಯ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಪಟ್ಟಣದಲ್ಲಿ. ಹೌದು, ಕೋಲಾರ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕಲ್ಲಿನಾಥ ದೇವರು ದಿಗಂಬರೇಶ್ವರ ಸಂಸ್ಥಾನ ಮಠದ ಜಾತ್ರೆ ನಡೆಯಿತು. ಈ ಜಾತ್ರಾ ಮಹೋತ್ಸವವು ಚೈತ್ರ ಶುದ್ಧ ನವನದ ಹುಣ್ಣಿಮೆ ದಿನದಂದು ನಡೆಯುತ್ತದೆ. ನಿನ್ನೆ ಸಾಯಂಕಾಲ 5 ಗಂಟೆಗೆ ಮಹಾರಥೋತ್ಸವವು ಜರುಗಿತು. ಈ ಮಹೋತ್ಸವದಲ್ಲಿ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಗರಾಜ ದೇಸಾಯಿ, ಸಚಿವ ಶಿವಾನಂದ ಪಾಟೀಲ ಅವರ ಸುಪುತ್ರ ಸತ್ಯಜಿತ್ ಪಾಟೀಲ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕಾ ಪಕಾಲಿ, ಕೋಲಾರ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಈರಣ್ಣಗೌಡ, ಕುಮಾರಗೌಡರ ಸೇರಿದಂತೆ ಗಣ್ಯಾತಿ ಗಣ್ಯರು ಹಾಗೂ ಸಾವಿರಾರು ಭಕ್ತ ಸಮೂಹ ಈ ಮಹೋತ್ಸವದುದ್ದಕ್ಕೂ ಸಾಕ್ಷಿಯಾಯಿತು. ನಂತರ ಜಾತ್ರಾ ಮಹೋತ್ಸವ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ, ಶ್ರೀಮಠದ ಜಾತ್ರಾ ಮಹೋತ್ಸವವನ್ನು ಹಿಂದೂ ಮುಸ್ಲಿಂ ಎಲ್ಲಾ ಜಾತಿಯ ಭಕ್ತ ಸಮೂಹ ಸೇರಿಕೊಂಡು ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಬೇಡಿದ ವರಗಳನ್ನು ನೀಡುವ ಆರಾಧ್ಯ ದೈವ ದಿಗಂಬರೇಶ್ವರ ಮತ್ತು ಹೋಬಳಿ ಹಾಗೆಯೇ ಸೈಕಲ್ ರೇಸ್ ಮುಂತಾದ ಗ್ರಾಮೀಣ ಕ್ರೀಡೆಗಳು ಮತ್ತು ರೈತರಿಗೆ ಬೇಕಾಗಿರತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಿರಂತರ ನಡೀತಕ್ಕಂಥದ್ದು. ಅದರ ಪ್ರಯೋಜನವನ್ನು ಕೂಡ ಇಲ್ಲಿ ರೈತರು ಕೂಡ ಪಡ್ಕೊಳ್ಳುವಂಥದ್ದು. ವಿಶೇಷವಾಗಿ ದನಗಳ ಜಾತ್ರೆಯಲ್ಲಿ ತಮಗೆ ಬೇಕಾದಂಥ ದನಗಳನ್ನು ಆಯ್ಕೆ ಮಾಡತಕ್ಕಂಥ ಒಂದು ಸಮೀಪದ ಒಂದು ಸುತ್ತಲ ಅವುಗಳಿಗೆ ಮಧ್ಯವರ್ತಿಯಾಗಿರ್ತಕ್ಕಂಥ ಕೋಲಾರ ಅವುಗಳಿಗೆ ಕೇಂದ್ರ ಸ್ಥಾನ ಅಂತ ಹೇಳಿ ತಪ್ಪಾಗಿರಲಿಲ್ಲ. ಹೀಗಾಗಿ ಈ ಒಂದು ಶ್ರೀಮಠದ ಜಾತ್ರೆಯಲ್ಲಿ ಇನ್ನೂ ಕೂಡ ಎಲ್ಲ ಭಕ್ತರು ಸೇರಿ ವರ್ಷದಿಂದ ವರ್ಷಕ್ಕೆ ಇನ್ನೂ ಕೂಡ ಹೆಚ್ಚೆಚ್ಚು ಆಕರ್ಷಣೀಯವಾಗಿ ಒಂದು ಮಾಡುವ ಮುಖಾಂತರವಾಗಿ ಒಂದು ಮಠದ ಕೀರ್ತಿಯನ್ನು ಬೆಳೆಸುವಲ್ಲಿ ಸ್ವಾಮೀಜಿಯವರ ಜೊತೆ ನಾವೆಲ್ಲ ಕೈ ಸೇರಿ ಮಂಡಳಿಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಸಂಪತ್ತಲ್ಲಿ ಕೂಡ ಆ ದಿಗಂಬರೇಶ್ವರ ಒಳ್ಳೆಯದನ್ನು ಮಾಡಿ ಬರ್ತಕ್ಕಂಥ ದಿನದಲ್ಲಿ ಈ ನಾಡಿಗೆ ಜಗತ್ತಿಗೆ ಶಾಂತಿ, ಸುಖ, ನೆಮ್ಮದಿ, ಮಳೆ ಬೆಳೆಯನ್ನ ಆ ದಿಗಂಬರೇಶ್ವರ ಕರುಣಿಸಲಿ ಅಂತ ಅದನ್ನು ಕೇಳಿಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಬಳಿಕ ಆಶೀರ್ವಚನ ನೀಡಿದ ಶ್ರೀಮಠದ ಸ್ವಾಮಿ ಶ್ರೀ ಕಲ್ಲಿನಾಥ ದೇವರು, ಆರಾಧ್ಯ ದೈವ ಜಗದ್ಗುರು ಶ್ರೀ ಕಲ್ಲಪ್ಪಯ್ಯ ಮಹಾಶಿವ ಯೋಗಿಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಮಹಾರಥೋತ್ಸವ ಜರುಗಿತು. ಇಂತಹ ಜಾತ್ರಾ ಮಹೋತ್ಸವ ಜರುಗಬೇಕಾದರೆ ಅದಕ್ಕೆ ಭಕ್ತಾದಿಗಳೇ ಕಾರಣರು. ಒಬ್ಬ ಸ್ವಾಮಿಯಿಂದ ಇಂತಹ ಜಾತ್ರೆ ಆಗಲು ಸಾಧ್ಯವಿಲ್ಲ. ಎಲ್ಲರ ಸಹಾಯ ಸಹಕಾರ ಅತ್ಯಗತ್ಯವಾಗಿದೆ. ಪಟ್ಟಣವೂ ಸೇರಿದಂತೆ ಬಾಗಲಕೋಟೆ, ವಿಜಯಪುರ, ಅವಳಿ ಜಿಲ್ಲೆಯ ಹಲವಾರು ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲದೆ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಜಾತಿ ಮೀರಿ ಜಾತ್ರೆಯನ್ನ ಮಾಡಿದ್ದು ಹೆಮ್ಮೆಯ ಸಂಗತಿ. ಪ್ರತಿಯೊಬ್ಬ ಭಕ್ತರು ಶ್ರೀಮಠ ನಮ್ಮದು ಎಂಬ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರುವುದರಿಂದ ಈ ಶ್ರೀಮಠದ ಜಾತ್ರೆಯೂ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನೆರವೇರಲು ನೀವೆಲ್ಲರೂ ಮುಖ್ಯ ಕಾರಣ ಎಂದರು. ಇನ್ನು ಜಾತ್ರೆಗೆ ಆಗಮಿಸಿದ ಭಕ್ತರು ಬೇಡಿದ ವರಗಳನ್ನು ನೀಡುವ ಆರಾಧ್ಯ ದೈವ ಶ್ರೀಮಠದ ಪೀಠಾಧಿಪತಿ ಶ್ರೀ ಕಲ್ಲಿನಾಥ ದೇವರಿಂದ ಆಶೀರ್ವಾದ ಪಡೆದುಕೊಂಡು ಪುನೀತರಾದರು. ಹೆಸರಿಡತ್ತೆ ಕಲ್ಲಪ್ಪೇಶ್ವರ ಹೇಳ್ತಾರೆ. ಅವ್ರ ಕಾಕಾರ ಇವತ್ತು ಎಲ್ಲಾ ಮಕ್ಕಳು ಕೂಡ ನೌಕರಿ ಅದ, ಅವ್ರ ಅಣ್ಣಾರ ಮಕ್ಕಳು ಇವರು ಕೂಡ ಇವತ್ತು ಕೋಟ್ಯಾಧಿಪತಿಗಳು. ಆದ್ರೆ ನನಗೆ ನಮ್ಮನ್ನೇ ಕಾರ್ಡ್ ಕೊಡಾಕ ನನ್ನ ಜೋಡಿ ಭೇಟಿಯಾದಾಗ ಹೇಳ್ತಾರ, ಅದರ ನಾ ಚಿಕ್ಕವರಿದ್ದಾಗೂ ಕೂಡ ನಾವು ಇವತ್ತಿಗೂ ಕೂಡ ನಿಮಗೆ ನಾವು ಭೇಟಿಯಾಗಿಲ್ಲ, ಆದ್ರೆ ದಿಗಂಬರ ಪಟ್ಟಿಯಲ್ಲಿ ಹೇಳಕ್ ನಾವು ಕಾಯಂ ಬಂದೇವು ಅಂತಕ್ಕಂಥ ಅಭಿಮಾನದ ಮಾತನ್ನ ಹೇಳಿದಾರ. ಅಂದ್ರ ಕಲ್ಲಪ್ಪಯ್ಯ ಮಹಾಶಿವಯೋಗಿಗಳು ಇವತ್ತೇನು ಹಿಂದೂ ಧರ್ಮದಲ್ಲಿ, ಇಸ್ಲಾಂ ಸಮಾಜದಲ್ಲಿ ಎಷ್ಟು ಧರ್ಮೀಯರು ಬರ್ತಾರ, ಎಲ್ಲಾ ಜಾತಿ ಎಲ್ಲಾ ಧರ್ಮೀಯರನ್ನು ಪ್ರೀತಿಸ್ತಕ್ಕಂಥ ಕಾರ್ಯದಲ್ಲಿ ಎಲ್ಲರನ್ನ ಉದ್ಧಾರವನ್ನು ಮಾಡಿ ಶಿಷ್ಟಾರ್ಥವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯರು ಅಂತ ವಂಶಸ್ಥರಾದ ಮಳೆಯ ಹಿರೇಮಠ ಅವರನ್ನ ಈ ಕಾರ್ಯಕ್ರಮಕ್ಕೆ ದೂರದ ಇವತ್ತು ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆಯಿಂದ ಬಂದಿರತಕ್ಕಂಥವ್ರು, ಬಾಗಲಕೋಟೆ ಜಿಲ್ಲೆ, ಇವತ್ತು ವಿಜಯಪುರ, ಸೋಲಾಪುರದಿಂದ, ಪುಣೆಯಿಂದ ಬಂದಿದ್ರೆ ನೀವೆಲ್ಲ ಇವತ್ತು ಮೊನ್ನೆ ಒಬ್ರು ತೆಲಂಗಾಣದವ್ರು ಬಂದಿದ್ರು. ಆದ್ರೆ ನನಗೆ ಹಿಂಗ್ ಸಂತೋಷ ಆಯ್ತಲ್ಲ, ಕಲ್ಲಪ್ಪಯ್ಯ ಶಿವಯೋಗಿ ಇವತ್ತು ನಮ್ಗೆಲ್ಲ ರಸ್ತೆಗಳದ, ನಮ್ ಚಂದ್ರಶೇಖರ್ ಕಾಕಟ್ಟಿ ಅವ್ರು ಹೇಳಿದಂಗೆ ಇವತ್ತು ಪರ್ತಿಕುಲ ಸೇತುವೆ ಅಂತ ಬ್ರಿಡ್ಜ್ ಇವತ್ತು ಹೈವೇಗಳಾಗಿದ್ದಾವ. ಆದ್ರೆ ಇವತ್ತು ನಾವು ಬರೋದು ದ್ವಾರದಲ್ಲ, ಆದ್ರೆ ಅವಾಗ ರಸ್ತೆಗಳು ಇದ್ದಿದ್ದಲ್ಲ, ಮೂಲಭೂತ ಸೌಕರ್ಯಗಳಿದ್ದಿದ್ದಲ್ಲ. ಆದ್ರೆ ಕಲ್ಲಪ್ಪಯ್ಯ ಶಿವಯೋಗಿ
ಕೇವಲ ಕೋಲಾರ ಪಟ್ಟಣದವರು ಸುಮ್ ಕೂತಿರ್ಲಿಲ್ಲ. ಪ್ರತಿ ಹಳ್ಳಿಗಳಿಗೆ ಭಿಕ್ಷೆ ಮಾಡಿ ತನ್ನ ಜೋಳಿಗೆಯನ್ನು ಚಾಚಿ ಇಂಥ ರಥೋತ್ಸವ ಇಂಥ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಇದು. ಇಂಥ ಜಾತ್ರೆ ಆಗ್ಬೇಕಪ್ಪ ಅಂತಂದ್ರೆ ಕಾರಣ ಯಾರಪ್ಪ ಅಂತಂದ್ರೆ ನೀವೆಲ್ಲ ಭಟ್ರ ಕಾರಣ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಿ ಇಚ್ಛೆ ಪಡ್ತಿಲ್ಲ. ಇವತ್ತು ಒಬ್ಬ ಸ್ವಾಮಿಯಿಂದ ಇಂಥ ಜಾತ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಜಾತ್ರೆಗಳು ಆಗ್ಬೇಕಪ್ಪ ಅಂತಂದ್ರೆ ಎಲ್ಲರೂ ಕೂಡ ಸಹಾಯ ಸಹಕಾರ, ನನ್ನ ಮಠ ನನ್ನ ಜಾತ್ರೆ ನಮ್ಮ ಮಠ ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ನೀವೆಲ್ಲರೂ ಕೂಡ ಸೇವೆ ಮಾಡ್ತೀರಿ. ಅದಕ್ಕ ಇದು ಯಾವ್ದಾದ್ರು ಕೀರ್ತಿ ಸಲ್ಬೇಕಪ್ಪ ಅಂತಂದ್ರೆ ಕಲ್ಲಪ್ಪ ಶಿವಯೋಗಿಗಳ 198 ಭಕ್ತರು ಮತ್ತು ಏನು ಕೋಲಾರ ಪಟ್ಟಣದ ಸಮಸ್ತ ಈ ಸುತ್ತಮುತ್ತಲಿನ ಬಳುತಿ ಆಗಿರ್ಬೋದು, ಮಟ್ಟಾಳ 100 ಹಳ್ಳಿಗಳಿಗೆ ಸಲ್ಬೇಕಂತಕ್ಕಂಥದ್ದು ಇವತ್ತು ಜಾನುವಾರುಗಳ ಜಾತ್ರೆ. ಇವತ್ತು ಬಹಳ ಇತಿಹಾಸ. ಮೊನ್ನೆ ನಾನು ನೀರ್ ಬಂದಾವಿಲ್ಲ ಅಂತ ನೋಡಕ್ ಹೋಗಿದ್ದೆ. ನಮ್ಮ ಸಿದ್ದು ಮೂರ್ನಾಳ್ ಅವರು ಬಹಳ ನೀರಿನ ವ್ಯವಸ್ಥೆ ಮಾಡಿದ್ರು. ಅವರ ಒಂದು ಮತ್ತೆ ಗೌಡಪ್ಪ ಕಾರಜೋಳ ಅಂತಕ್ಕಂಥ ಪಟ್ಟಣ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ತಹಶೀಲ್ದಾರ್ ಪವಾರ್ ಅಂತೇಳಿ, ಅಂದ್ರೆ ಎಲ್ಲರೂ ಕೂಡ ಇವತ್ತು ನನ್ನ ಜಾತ್ರೆ ಅಂತಕ್ಕಂಥ ತಿಳ್ಕೊಂಡು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಇವತ್ತು ಮುಸ್ಲಿಮರಾಗಿರ್ಬೋದು, ಹಿಂದೂಗಳು ಎಲ್ಲರೂ ಕೂಡ ಇವತ್ತೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಸವನ್ನು ಹೊಡಿತಕ್ಕಂಥ, ಇವತ್ತು ರಥೋತ್ಸವಕ್ಕೆ ಸ್ವಲ್ಪ ಅಲ್ಲಿ ಡ್ರೈನೇಜ್ ಹೈಟ್ ಬಂದಿತ್ತು. ಎಲ್ಲರೂ ಕೂಡ ತೇರು ಉಳಿದತ್ತಿಲ್ಲ ನೋಡ್ರಿ ಅಂತಂದ್ರೆ ಡ್ರೈನೇಜ್ ಅವರು ಆನ್ ದಿ ಸ್ಪಾಟ್ ಬಂದು ಬಹಳ ಸಹಾಯ ಸಹಕಾರ ಕೊಟ್ಟರು. ಯಾಕಪ್ಪ ಅಂತಂದ್ರೆ ಇವತ್ತು ಹೆಂಗಾಗಿರಪ್ಪ ಅಂತಂದ್ರೆ ದಿಗಂಬರೇಶ್ವರ ಮಠ, ದಿಗಂಬರೇಶ್ವರ ಜಾತ್ರೆ ಪ್ರತಿಯೊಬ್ಬರ ಮನೆ ನಂದು ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ನೀವೆಲ್ಲ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಷ್ಟು ವಿಜೃಂಭಣೆಯಿಂದ ಆಗತೈತಿ. ಅದಕ್ಕ ನಿಮ್ಮೆಲ್ಲರ ಸಹಾಯ ಸಹಕಾರ ಇವತ್ತಿರ್ಬೇಕು. ಇವತ್ತು ನೋಡ್ರಿ, ದೂರದಿಂದ ಧವಳೇಶ್ವರದಿಂದ ಚಂದ್ರಶೇಖರ್ ಕಾಕಂಡ್ ಬಂದಾರಂದ್ರೆ ಇವತ್ತು ಮದ್ದು ಸುಡ್ತಕ್ಕಂಥ ಕಾರ್ಯಕ್ರಮ